ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ವರ್ಷ ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯನ್ ಕಂಪ್ನೀಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಕೆಲವು ದೊಡ್ಡ ಕಂಪ್ನೀಸ್ ಇನ್ನೂ ದೊಡ್ಡದಾಗ್ತದೆ, ಕೆಲವು ಸಣ್ಣ ಕಂಪ್ನೀಸು ದೊಡ್ಡದಾಗ್ತಾ ಇದೆ. ಹಾಗೂ ಎಷ್ಟೋ ಕಂಪ್ನೀಸು ಮಾರ್ಕೆಟ್ ಕ್ಯಾಪು ಮೋರ್ ದೆನ್ 1 lakh crores ಆಗಿದೆ, ಹಾಗೂ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ಲಾಸ್ಟ್ 1 year ಈ ಥರ ಕಂಪ್ನೀಸು 1 lakh crore ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಆಗಿದ್ದು ತುಂಬ ಜಾಸ್ತಿ ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ನಂಬರ್ ಆಫ್ ಕಂಪ್ನೀಸ್ ವಿತ್ ಮಾರ್ಕೆಟ್ ಕ್ಯಾಪ್ ಆಫ್ 1 lakh crores ಅಥವಾ ಜಾಸ್ತಿ. 2017-18 ಇಂಡಿಯಲ್ಲಿ ಈ ಥರ 27 ಕಂಪ್ನೀಸ್ ಮಾತ್ರ ಇತ್ತು 1 lakh crore ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನೀಸು. 2018-19 29 ಆಯಿತು. 2019-20 ಇದು ಕೊರೋನಾ ಕ್ರಾಶ್ ಆಗಿತ್ತು ಮಾರ್ಚ್ 2020 19 ಕಂಪ್ನೀಸು, ಅಂದರೆ ಕಮ್ಮಿ ಆಗಿಬಿಡ್ತು. 2020-21 36 ಕಂಪ್ನೀಸ್, 2021-22 48 ಕಂಪ್ನೀಸ್, 2022-23 ಅಷ್ಟೇ ಕಂಪ್ನೀಸು 1 lakh crore ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಇದ್ದಿದ್ದು. ಹಾಗೂ 2023-24 ಮಾರ್ಕೆಟ್ ತುಂಬ ಚೆನ್ನಾಗಿ ರ್ಯಾಲಿ ಆಗಿದ್ದರಿಂದ 80 ಕಂಪ್ನೀಸು ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ 1 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇಟ್ಕೊಂಡಿದ್ದಾರೆ. ಕೆಲವು ಕಂಪ್ನೀಸು 2023-24 ಯಾವುದು 1 lakh crore ಮಾರ್ಕೆಟ್ ಕ್ಯಾಪ್ ಕ್ರಾಸ್ ಆಗಿದೆ ಅಂದರೆ ಝೈಡಸ್ ಲೈಫ್ ಸೈನ್ಸಸ್, TVS ಮೋಟರ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್. ಇದರಲ್ಲಿ TVS ಮೋಟರ್ಸದು ಒಂದು ಸ್ಟಾರ್ ಹಾಕಿದ್ದೀನಿ, ಯಾಕಂದರೆ ಸದ್ಯಕ್ಕೆ ಇವತ್ತಿನ ದಿವಸ ಪ್ರಕಾರ TVS ಮೋಟರ್ಸ್ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿಗಿಂತ ಕಮ್ಮಿ ಆಗಿದೆ. ಯಾಕಂದರೆ ಮೊನ್ನೆ ಸ್ವಲ್ಪ ಕರೆಕ್ಷನ್ ಆಗಿದೆ, ಆದರೆ ಆ್ಯಕ್ಚುಲಿ ಕೆಲವು ದಿನ ಹಿಂದೆ 1 ಲಕ್ಷ ಕೋಟಿ ಆಲ್ರೆಡಿ ಕ್ರಾಸ್ ಆಗಿತ್ತು. ಈ 80 ಕಂಪ್ನೀಸು ಯಾವುದು ಮಾರ್ಕೆಟ್ ಕ್ಯಾಪ್ ಮೋರ್ ದೆನ್ 1 lakh crores ಇದೆ, ಅದರಲ್ಲಿ ಕ್ಲಾಸಿಫಿಕೇಷನ್ ಇದೆ ಬೇಸ್ಡ್ ಆನ್ ಸಮ್ ಸೆಕ್ಟರ್ಸು. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟರಲ್ಲಿ ಮ್ಯಾಕ್ಸಿಮಮ್ ಕಂಪ್ನೀಸು 1 lakh crores ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರೋದು 17 ಕಂಪ್ನೀಸು. ಆಟೋಮೊಬೈಲ್ ಆ್ಯನ್ಸಿಲರೀಸು 6 ಕಂಪ್ನಿಗಳು, FMCG 6 ಕಂಪ್ನಿಗಳು, IT ಕಂಪ್ನೀಸು 6 ಕಂಪ್ನೀಸ್ ಹ್ಯಾವಿಂಗ್ ಮೋರ್ ದ್ಯಾನ್ 1 lakh crore ಮಾರ್ಕೆಟ್ ಕ್ಯಾಪು. ಪವರ್ ಸೆಕ್ಟ್ರಲ್ಲಿ 6 ಕಂಪ್ನೀಸು ಹಾಗೂ ಮಿಸಲೇನಿಯಸ್ಸು 39 ಕಂಪ್ನಿ. ಇದರಲ್ಲಿ ಕೆಲವು ಬೇರೆ ಫಾರ್ಮಾ ಇರ್ಬೋದು, ಬೇರೆ ಯಾವುದೋ ಸೆಕ್ಟರ್ಸ್ ಇರ್ಬೋದು, ಅದೆಲ್ಲ ಸೇರಿಸ್ಕೊಂಡು ಮಿಸಲೇನಿಯಸ್ ಅಂತ ಹಾಕಿದ್ದೀನಿ ನಾನು. ಹಾಗೂ ಎಷ್ಟೋ ಕಂಪ್ನೀಸು 1 lakh crore ಮಾರ್ಕೆಟ್ ಕ್ಯಾಪು ಲಾಸ್ಟ್ ಫೈನಾನ್ಷಿಯಲ್ ಇಯರ್ 2023-24 ಕ್ರಾಸ್ ಆಗಿದೆ. ಇನ್ನೂ ಕೆಲವು ಕಂಪ್ನೀಸು ಈ ವರ್ಷ ಕ್ರಾಸ್ ಆಗ್ಬೋದು ಅಂತ ಕಾಣಿಸುತ್ತೆ. ಆ ಕೆಲವು ಕಂಪ್ನೀಸದು ಲಿಸ್ಟನ್ನು ಹಾಕಿದ್ದೀನಿ ನಿಮ್ಮ ಮುಂದೆ. ಹ್ಯಾವೆಲ್ಸ್ ಇಂಡಿಯಾದು ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕೆ 97,142 crores, ಹೀರೋ ಮೋಟೋಕಾರ್ಪು 90,463 crores, ಶ್ರೀ ಸಿಮೆಂಟ್ 93,128 crores, ಡಾಬರು 90,002 crores, ಬಜಾಜ್ ಹೋಲ್ಡಿಂಗ್ಸ್ 91,208 crores, ಮ್ಯಾನ್ಕೈಂಡ್ ಫಾರ್ಮಾ 93,928 crores, ಜಿಂದಾಲ್ ಸ್ಟೀಲು 93,415 crores, ಮತ್ತು ಅಪೋಲೋ ಹಾಸ್ಪಿಟಲ್ಸ್ 91,990 crores, ಡಿವಿಸ್ ಲ್ಯಾಬ್ಸು ಮಾರ್ಕೆಟ್ ಕ್ಯಾಪ್ 99,502. ಏನು ಇನ್ನೊಂದು ದಿವಸ ಮೇ ಬಿ ಸ್ವಲ್ಪ ಮೇಲೆ ಹೋದರೆ ಕ್ರಾಸ್ ಆಗ್ಬೋದು 1 ಲಕ್ಷ ಕೋಟಿ. ಮತ್ತು NHPC 94,373 crores, JSW ಎನರ್ಜಿ 98,532, IDBI ಬ್ಯಾಂಕು 95,481 crores, ಶ್ರೀರಾಮ್ ಫೈನಾನ್ಸ್ 94,657 crores, ಹಾಗೂ ಬಾಷು 90,463 crores ಅವರ ಮಾರ್ಕೆಟ್ ಕ್ಯಾಪ್ ಇದೆ ಸದ್ಯಕ್ಕೆ. ಈ ಎಲ್ಲ ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಈ ವರ್ಷ ಮೇ ಬಿ ಈ ಫೈನಾನ್ಷಿಯಲ್ ಇಯರಲ್ಲಿ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪು ಕ್ರಾಸ್ ಆಗ್ಬೋದು. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಲ್ಲಿ ಹಾಗೂ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸಲ್ಲಿ ಆ ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅದು ಫ್ಯೂಚರಲ್ಲಿ ನಿಫ್ಟಿ 50 ಇಂಡೆಕ್ಸಲ್ಲಿ ಸೇರಿಸ್ತಾರೆ. ನೀವು ಎಷ್ಟೋ ಕಂಪ್ನೀಸು ನಿಫ್ಟಿ 50 ಇಂಡೆಕ್ಸಲ್ಲಿ ಸೇರಿಸಿದ್ದು ಕೆಲವು ವರ್ಷ ಹಿಂದೆ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಲ್ಲಿ ನೋಡಿರ್ತೀರಿ. ಸೊ ಆ ಕಂಪ್ನೀಸನ್ನು ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು. ಹಾಗೂ ರಿಸರ್ಚ್ ಮಾಡಲಿಕ್ಕೆ ಒಂದು ಒಳ್ಳೆ ಟಾಪಿಕ್ಕು. ನಿಮಗೆ ಟೈಮ್ ಸಿಕ್ಕುವಾಗ ಈ ಥರ ರಿಸರ್ಚ್ ಮಾಡುವಾಗ ಯಾವುದು ಕಂಪ್ನಿ ಮುಂದೆ ಚೆನ್ನಾಗಿ ಆಗ್ಬೋದು ಹಾಗೂ ಯಾವ ಕಂಪ್ನಿ ಇನ್ನೂ ಜಾಸ್ತಿ ದೊಡ್ಡದಾಗ್ಬೋದು ಅಂತ ನೀವು ಒಂದು ಎಸ್ಟಿಮೇಟ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮ್ಮ ಪ್ರಕಾರ ಅದು ಯಾವುದೇ ಸೆಕ್ಟರ್ ಇರಲಿ ಅಥವಾ ಯಾವುದೇ ಒಂದು ಸೈಜ್ ಇರಲಿ, ನಿಮ್ಮ ಪ್ರಕಾರ ಯಾವ ಒಂದು ಸಣ್ಣ ಕಂಪ್ನಿ ಅಥವಾ ಮೀಡಿಯಂ ಸೈಜ್ ಕಂಪ್ನಿ ದೊಡ್ಡ ಕಂಪ್ನಿ ಆಗ್ಬೋದು ನಿಫ್ಟಿ 50ಯಲ್ಲಿ ಮುಂದೆ ಸೇರ್ಪಡೆ ಆಗ್ಬೋದು ಅಂತ. ಆ ಪರ್ಟಿಕ್ಯುಲರ್ ಕಂಪ್ನಿ ನಿಮ್ಮ ಮೈಂಡಲ್ಲಿ ಏನೋ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆವಾಗ ನಮಗೊಂದು ಐಡಿಯಾ ಸಿಗುತ್ತೆ. ಎಲ್ಲರೂ ಈ ಕಮೆಂಟ್ಸ್ ನೋಡುವಾಗ ರಿಸರ್ಚ್ ಮಾಡಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.